ದೇವರೇ ಕಾಪಾಡಪ್ಪ. ಕಷ್ಟ ಬಂದಾಗ ಪ್ರತಿಯೊಬ್ಬರು ಕೂಡ ದೇವರ ಮೊರೆನೇ ಹೋಗೋದು. CM ಕೂಡ ಆದರೂ ಅಷ್ಟೇ, PM ಆದರೂ ಅಷ್ಟೇ, ದೇವರ ಮೊರೆ ಹೋಗಲೇಬೇಕು. ಇವತ್ತು ಮುಖ್ಯಮಂತ್ರಿಗಳ ಟ್ರಿಪ್ ಕೂಡ ಹಾಗೆ ಇತ್ತು, ನೋಡ್ಕೊಂಬನ್ನಿ. ಸಿದ್ದರಾಮಯ್ಯಗೆ ಸಡನ್ ಭಕ್ತಿ, CM ಹಿಂದೆ ಅದೊಂದು ಶಕ್ತಿ. ಬೆಟ್ಟಕ್ಕೆ ಹೋಗಿ ಅಂದಿದ್ದೆ ಹೆಂಡತಿ. ಆರತಿ ಅಂದ್ರೆ ಪ್ರೀತಿ ಇಲ್ಲ, ಕುಂಕುಮ ಅಂದ್ರೆ ಭಕ್ತಿ ಇಲ್ಲ, ನಾನೇ ಬೇರೆ ನಮ್ ಸ್ಟೈಲೇ ಬೇರೆ ಅಂತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ಇವತ್ತಿನ CM ಹಿಂದಿರುವ ಆ ಶಕ್ತಿಯೇ ಅವರ ಹೆಂಡತಿ ಅಂತೆ. ಅಚ್ಚರಿ ಅನ್ಸಿದ್ರು ಇದು ಸತ್ಯ. 23 ದಿನಗಳಲ್ಲಿ ಮೊದಲು ಬೆಟ್ಟ, ಆಮೇಲೆ ಗುಡ್ಡ, ಈಗ ಮತ್ತೆ ಬೆಟ್ಟ. ಹೀಗೆ ಬೆಟ್ಟ ಗುಡ್ಡ ಸುತ್ತೋ ಹಾಗೆ ಮಾಡಿದ್ದೆ ಮೂಡ ಪವಾಡ. ಹೌದು, ಮೂಡ ಪ್ರಾಸಿಕ್ಯೂಷನ್ ಭಯದಲ್ಲೇ ಬೆವರ್ತಾ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು. ಕುಂಕುಮ ಅಂದ್ರೆ ಕೈ ಅಡ್ಡ ಹಿಡಿತಾ ಇದ್ದ CM ಈಗ ಭರ್ಜರಿಯಾಗಿ ಕುಂಕುಮ ಹಚ್ಕೊಂಡು ಮಿಂಚ್ತಾ ಇದ್ರು. ಸಿದ್ದರಾಮಯ್ಯ ಹೆಸರಲ್ಲಿ ನಾಡದೇವಿಗೆ ಅರ್ಚನೆ ಮಾಡಿಸಲಾಯಿತು. ಅರ್ಚಕರು ಹಚ್ಚಿದ ಕುಂಕುಮ ಇಟ್ಕೊಂಡ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಪಾದುಕೆಗೆ ನಮಸ್ಕಾರ ಮಾಡಿದ್ರು. ಇಷ್ಟೆಲ್ಲ ಆದ್ಮೇಲೆ ಗಣಪತಿ ಆಂಜನೇಯ ಸ್ವಾಮಿಗೆ CM ಪ್ರಾರ್ಥನೆ ಸಲ್ಲಿಸಿದ್ರು. ಫೈನಲಿ ದೇವಿಗೆ ಸಿದ್ದರಾಮಯ್ಯ ಅವರೇ ಈಡುಗಾಯಿ ಕೂಡ ಹೊಡೆದ್ರು. ಒಟ್ನಲ್ಲಿ ಇಷ್ಟೆಲ್ಲ ಭಕ್ತಿಗೆ ಕಾರಣ ಆಗಿದ್ದು CM ಪತ್ನಿಯಂತೆ. ದೇವ್ರು ಅಂದ್ರೆ ಅಷ್ಟಕ್ಕಷ್ಟೇ ಅನ್ನೋ ಹಾಗಿದ್ದ ಸಿದ್ದೂರನ್ನ ತಿದ್ದಿ ಬುದ್ಧಿ ಹೇಳಿದ್ದು ಹೆಂಡತಿಯಂತೆ. ಈಗ ಅದೇ ಸುದ್ದಿ ಎಲ್ಲೆಲ್ಲೂ ಸದ್ದು ಮಾಡ್ತಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಬುಲೆಟಿನ್ ಪಕ್ಕಾ ಪಾಲಿಟಿಕ್ಸ್. ನಾನು ನಾಗೇಂದ್ರ ಬಾಬು. ಪ್ರತಿದಿನವೂ ಕೂಡ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ನಾವು ನಿಮಗೆ ಮೊದಲಿಗೆ ಒಂದು ಅತಿ ದೊಡ್ಡ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಇವತ್ತು ಕೂಡ ಅದೇ ರೀತಿಯಾಗಿ ಅತಿ ದೊಡ್ಡ ಸುದ್ದಿಯೊಂದಿಗೆ ಪಕ್ಕಾ ಪಾಲಿಟಿಕ್ಸನ್ನು ಆರಂಭ ಮಾಡ್ತಾ ಇದ್ವಿ. ಹಾಗಾದರೆ ಇವತ್ತಿನ ರಾಜ್ಯ ರಾಜಕೀಯದ ಅತ್ಯಂತ ದೊಡ್ಡ ಸುದ್ದಿ ಯಾವುದು? CM ಸಿದ್ದರಾಮಯ್ಯ ಅವರಿಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಕಳೆದ 3-4 ದಿನಗಳ ಅವರ ನಡತೆಯಲ್ಲೇ ಗೊತ್ತಾಗ್ತಾ ಇದೆ. ಈ ಮೂಡ ಪ್ರಾಸಿಕ್ಯೂಷನ್ ವಿಚಾರವಾಗಿ ಹೈಕೋರ್ಟ್ನಿಂದ ತೀರ್ಪು ಯಾವ ರೀತಿಯಾಗಿ ಹೊರ ಬೀಳುತ್ತೆ ಅನ್ನೋದು. ಹಾಗಾಗಿ ಈ ಟೆನ್ಷನ್ನಲ್ಲಿರುವಂಥ ಸಿದ್ದರಾಮಯ್ಯ ಅವರಿಗೆ ಟೆಂಪಲ್ ರನ್ ಮಾಡೋದಕ್ಕೆ ಪತ್ನಿ ಸೂಚನೆ ಕೊಟ್ಟಿದ್ದಾರೆ. CM ಟೆಂಪಲ್ ರನ್ನ ಹಿಂದೆ ಒಂದು ಶಕ್ತಿ ಇದೆ. ಟೆಂಪಲ್ ರನ್ನ ಹಿಂದೆ ಒಂದು ಶಕ್ತಿ ಇದೆ. ಸಿದ್ದರಾಮಯ್ಯ ಅವರ ಈ ಬದಲಾವಣೆಗೆ ಕಾರಣನೇ ಪತ್ನಿನ. 23 ದಿನದಲ್ಲಿ ಸಿದ್ದು ಅವರು 3ನೇ ಬಾರಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಪತ್ನಿಯಿಂದಲೇ ಭಯ, ಪತ್ನಿಯಿಂದಲೇ ಅಭಯ. ನೋಡಿ, ಪ್ರಾಸಿಕ್ಯೂಷನ್ ಆತಂಕದಲ್ಲಿ ದೇವಸ್ಥಾನಗಳ ಮೊರೆ ಹೋಗ್ತಿದ್ದಾರೆ CM ಸಿದ್ದರಾಮಯ್ಯ ಅವರು. ಮುಂಚೆ ಎಲ್ಲ ಹೋಗ್ತಾ ಇದ್ರು, ಸಿದ್ದರಾಮಯ್ಯ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಆದರೆ ಈ ಪರಿ ಹೋಗ್ತಾ ಇರಲಿಲ್ಲ, ಭಕ್ತಿಯಿಂದ ಈ ಪರಿ ಹೋಗ್ತಾ ಇರಲಿಲ್ಲ. ನೋಡಿ, ಇಲ್ಲಿ ಹಾರ ಹಾಕ್ಸ್ಕೊಳ್ತಾ ಇರಲಿಲ್ಲ, ಕುಂಕುಮ ಇಡ್ಸ್ಕೊಳ್ತಾ ಇರಲಿಲ್ಲ. ಈ ಒಂದು ಬದಲಾವಣೆ ಪತ್ನಿಯಿಂದ. ಇವತ್ತಿನ ಈ ಸ್ಥಿತಿಗೋಸ್ಕರ ಬಂದಿರೋದು ಕೂಡ ಪತ್ನಿಯಿಂದಲೇ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಪತ್ನಿ ಹೆಸರಲ್ಲೇ ಇದ್ದಂಥ ಒಂದು ಜಾಗ, ಆ ಜಾಗಕ್ಕೆ 50-50 ಅನುಪಾತದಲ್ಲಿ ಕೊಟ್ಟಿರುವಂಥ ಜಾಗ, ವಿಜಯನಗರ 3rd ಸ್ಟೇಜಲ್ಲಿ ಸಿಕ್ಕಿರುವಂಥ ನಿವೇಶನ, 14 ನಿವೇಶನಗಳು, ಅಷ್ಟು ನಿವೇಶನಗಳು ಅಂತೇಳಿ ಇವತ್ತೇನು ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆಗಳ ಕಾರಣವಾಗ್ತಾ ಇದೆ. ಇಷ್ಟೆಲ್ಲ ಕಾರಣಗಳಾಗ್ತಾ ಇರುವಂಥದ್ದು ಮೂಡ ಪ್ರಾಸಿಕ್ಯೂಷನ್ಗೆ ಕೊಡುತ್ತಾ ಇಲ್ವಾ ಹೈಕೋರ್ಟ್ ಅನ್ನೋದು. ಹಾಗಾಗಿ ಇವತ್ತು ದೇವರ ಮೊರೆ ಹೋಗಿರುವಂಥ ಸಿದ್ದರಾಮಯ್ಯ ಅವರು ಯಾವುದೇ ಟೆನ್ಷನ್ ಇರದಂತೆ ಕಾಪಾಡಪ್ಪ ಅಂತೇಳಿ ಬೇಡಿಕೊಳ್ತಿದ್ದಾರೆ.
ನಾಡದೇವತೆ ಅಧಿದೇವತೆ ಕ್ಷೇತ್ರ ಪಾಲಕಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ ಸಿದ್ದರಾಮಯ್ಯ ಅವರು. ನಿನ್ನೆ ಇಡೀ ದಿನ ಟೆನ್ಷನ್ನಲ್ಲಿದ್ದಂಥ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ತಾತ್ಕಾಲಿಕವಾಗಿ ಸ್ವಲ್ಪ ದಿನ ರಿಲೀಫ್ ಕೊಟ್ಟಿತ್ತು. 12ನೇ ತಾರೀಕುವರೆಗೂ ಕೂಡ ಈಗ ಸಿದ್ದರಾಮಯ್ಯ ಅವರು ಸೇಫ್ ಅಂತಲೇ ಕರೆಯಲಾಗ್ತಾ ಇದೆ. ಒಂದಷ್ಟು ಪಾಯಿಂಟ್ಸ್ಗಳಿದೆ, ನೋಡ್ತಾ ಹೋಗೋಣ. ಈಗ ಈ ಮೂಡಾ ಹಗರಣದಲ್ಲಿ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು, ಸಿದ್ದರಾಮಯ್ಯ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸಬೇಕು. 12ನೇ ತಾರೀಕು ಅವರು ವಾದವನ್ನು ಮಂಡಿಸ್ತೀನಿ ಅಂತ ತಿಳಿಸಿದ್ದಾರೆ. ಹಾಗಾಗಿ ಅವತ್ತೇ ಒಂದು ತೀರ್ಪು ಹೊರಬೀಳುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಅಲ್ಲಿ 3 ಆಪ್ಷನ್. ಒಂದು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರೋದನ್ನು ಹೈಕೋರ್ಟ್ ಎತ್ತಿ ಹಿಡಿಬೋದು, ಅಂದರೆ ರಾಜ್ಯಪಾಲರ ತೀರ್ಮಾನ ಏನಿದೆಯಲ್ಲ ಅದನ್ನು ಎತ್ತಿ ಹಿಡಿಬೋದು, ಅಥವಾ ಅದನ್ನು ಇದು ಸರಿ ಇಲ್ಲ ಅಂಥೇಳಿ ಅದನ್ನು ಕಡೆಗಣಿಸ್ಬೋದು, ಅಥವಾ ತೀರ್ಪನ್ನು ಕಾಯ್ದಿರಿಸ್ಬೋದು. ಆದರೆ 12ನೇ ತಾರೀಕು ಒಂದಂತೂ ಸತ್ಯ, ಪ್ರಾಸಿಕ್ಯೂಷನ್ ಅನುಮತಿಯನ್ನು ಹೈಕೋರ್ಟ್ ಎತ್ತಿ ಹಿಡಿಬೋದು ಅಥವಾ ಅದನ್ನು ಎತ್ತಿ ಹಿಡಿಯದೇ ಇರಬಹುದು. ಹಾಗಾಗಿ ಅಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸದ್ಯಕ್ಕಂತೂ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಸೇಫ್ ಅಂತಲೇ ಹೇಳಬೇಕಾಗತ್ತೆ. ಸೆಪ್ಟೆಂಬರ್ 9ನೇ ತಾರೀಕು ಒಂದು ವಿಚಾರಣೆ ಕೂಡ ನಡೆಯುತ್ತೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ 9ನೇ ತಾರೀಕು ಒಂದು ವಿಚಾರಣೆ ನಡೆಯುತ್ತೆ. ಅದಾದ ಬಳಿಕ ಸೆಪ್ಟೆಂಬರ್ 12ನೇ ತಾರೀಕು ಕೇಸ್ಗೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡುವಂಥ ಸಾಧ್ಯತೆ ಇದೆ. ನಿನ್ನೆ ನ್ಯಾಯಮೂರ್ತಿಗಳು ಕೇಳಿದ್ರು ನಾಗಪ್ರಸನ್ನ ಅವರು, 12ನೇ ತಾರೀಕು ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸೋಣ ಅಂತೇಳಿ, 9ನೇ ತಾರೀಕು ಒಂದು ವಿಚಾರಣೆ ನಡೆಸೋಣ, 12ನೇ ತಾರೀಕು ಅದಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಿಸೋಣ ಅಂತ ಹೇಳಿದರೆ. ಹಾಗಾಗಿ ಗಣೇಶ ಹಬ್ಬಕ್ಕೆ ಅವ್ರಿಗೆ ಟೆನ್ಷನ್ ಇತ್ತು. ಆದರೆ ಗಣೇಶ ಹಬ್ಬದ ನಂತರ ಮೂಡಾಗೆ ಮುಹೂರ್ತ ಫಿಕ್ಸ್ ಆಗಿರುವಂಥ ಹಿನ್ನೆಲೆಯಲ್ಲಿ 12ನೇ ತಾರೀಕುವರೆಗೂ ಕೂಡ ಸಿದ್ದರಾಮಯ್ಯ ಅವರಿಗೆ ರಿಲ್ಯಾಕ್ಸ್. ಪ್ರಾಸಿಕ್ಯೂಷನ್ ಭಯದಲ್ಲೇ ಈಗ ದೇವಸ್ಥಾನಗಳಿಗೆ ಸಿಎಂ ಸುತ್ತಾಟವನ್ನು ನಡೆಸ್ತಿದ್ದಾರೆ. ರಿಲ್ಯಾಕ್ಸ್ ಮೋಡಲ್ಲಿ ಇರ್ಬೋದು, ಆದರೆ ಅಲ್ಲಿವರೆಗೂ ರಿಲ್ಯಾಕ್ಸೇಷನ್ ಸಿಕ್ಕಿರ್ಬೋದು. ಆದರೆ ಟೆನ್ಷನ್ ಅಂತೂ ಇದ್ದೇ ಇದೆ. ಇದು ಲಾಂಗ್ ಅಂತ ಎಳ್ಕೊಂಡು ಹೋದಕ್ಕೂ ಕೂಡ, ಅಂದರೆ ಲೆಂತಿಯಾಗಿ ಎಳ್ಕೊಂಡು ಹೋದಷ್ಟು ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಈಗ ಒಂದು ಉದಾಹರಣೆ ಕೊಡಬೇಕಾಗತ್ತೆ. ಈಗ ನೋಡಿ, ಈಗ ನಾಳೆನೇ ತೀರ್ಪು ಅಂತ ಬಂದಾಗ ಒಂದು ದಿನ ಮಾತ್ರ ಕಾಯಬೇಕು, ಅದೇ ಒಂದು ವಾರ ಕಾಯಬೇಕು ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಮಾನಸಿಕವಾಗಿ ಅವರು ಕುಗ್ತಾ ಹೋಗ್ತಾರೆ. ಇದೇ ಮನಸ್ಥಿತಿ ಈಗ ಸಿದ್ದರಾಮಯ್ಯವ್ರಿಗೂ. ಹಾಗಾಗಿ ನೋಡಿ, ಅವರು ಕಳೆದ 23 ದಿನದಲ್ಲಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದುಕೊಂಡಿರೋದು ಎರಡನೇ ಬಾರಿಗೆ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇದಾದ ಬಳಿಕ ಹಾವೇರಿ ಜಿಲ್ಲೆ ದೇವರಗುಡ್ಡದ ಮಾಲತೇಶನಲ್ಲೂ ಕೂಡ ಅವರು ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಅದು ಪತ್ನಿಯವರ ಸೂಚನೆಯಂತೆ ದೇವಸ್ಥಾನಗಳಿಗೆ ಸಿದ್ದರಾಮಯ್ಯವರು ಭೇಟಿ ಕೊಡ್ತಾ ಇರೋದು. ಪೂಜೆ ಪುನಸ್ಕಾರಗಳ ಮೂಲಕ ಈಗ ಇರುವಂಥ ಕಂಟಕದಿಂದ ಪಾರಾಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಯತ್ನಿಸ್ತಿದ್ದಾರೆ. ನೋಡಿ, ಹೇಗಾದರೂ ಮಾಡಿ ಕಂಟಕದಿಂದ ಪಾರಾಗಬೇಕು. ಅದಕ್ಕೋಸ್ಕರನೇ ಇವತ್ತು ನಾಡದೇವಿಗೆ ಈಡುಗಾಯನ್ನು ಕೂಡ ಒಡೆದು ಸಿದ್ದರಾಮಯ್ಯ ಅವರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಇದೇ ಉದಾಹರಣೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಸಂಕಟ ಬಂದಾಗ ವೆಂಕಟರಮಣ ಅಂದಾಗ ಈಗ ಸಂಕಟದಿಂದ ಪಾರಾಗೋದಕ್ಕೆ ಈಗ ದೇವಿ ಮೊರೆ ಹೋಗಿದ್ದಾರೆ ಸಿದ್ದರಾಮಯ್ಯ ಅವರು. ಹೇಗಿತ್ತು ಇವತ್ತು ಅವರ ಮೂಡ್ ಹೇಗಿತ್ತು? ನಾಗೇಂದ್ರ ಬಾಬು, ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ನಾಡ ಅಧಿದೇವತೆ ಚಾಮುಂಡಿ ತಾಯಿ ಅನ್ನೋ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಬಂದಿರುವಂಥದ್ದು. ಭಾಳ ಪ್ರಮುಖವಾಗಿ ಚಾಮುಂಡಿ ಬೆಟ್ಟ ಇರ್ಬೋದು, ಯಾವುದೇ ದೇವಸ್ಥಾನಗಳಿಗೂ ಕೂಡ ಸಿ ಎಂ ಸಿದ್ದರಾಮಯ್ಯವರು ಅಷ್ಟಾಗಿ ಹೋಗೋದಿಲ್ಲ. ದೇವರನ್ನ ನಂಬೋದಿಲ್ಲ ಅಂತ ಹೇಳೋದಿಲ್ಲ, ಆದರೆ ದೇವಸ್ಥಾನಗಳಿರ್ಬೋದು, ಮಠಮಾಲೆಗಳಿಗೆ ಅಷ್ಟೊಂದು ಭೇಟಿಯನ್ನು ಕೊಡೋದಿಲ್ಲ. ಆದರೆ ಮೂಡಾ ಹಗರಣ ಯಾವಾಗ ಹೊರಗೆ ಬಂತು, ಅದರಲ್ಲೂ ಕೂಡ ಸಿ ಎಂ ಅವರ ಪತ್ನಿ ಪಾರ್ವತಿಯವರು 50-50 ಅನುಪಾತದಲ್ಲಿ 14 ನಿವೇಶನಗಳು ಪಡೆದಿರುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ವಿರೋಧ ಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಈ ವಿಚಾರದಲ್ಲಿ ಸಿದ್ದರಾಮಯ್ಯರಿಗೆ ಸಾಕಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ. ಸಿ ಎಂ ಕುರ್ಚಿಗೂ ಕೂಡ ಕಂಟಕ ಬರುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಟೆನ್ಷನಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಇದ್ದಾರೆ. ಸೊ ಈ ಒಂದು ಸಂಕಷ್ಟ ಪಾರಾಗಬೇಕು ಅಂದರೆ ದೇವರ ಮೊರೆಯಲ್ಲೇ ಹೋಗಬೇಕು. ಸೊ ಹೀಗಾಗಿ ಸಿ ಎಂ ಪತ್ನಿಯ ಒಂದು ಸಲಹೆ ಮೇರೆಗೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯನವರು 23 ದಿನಗಳ ಅಂತರದಲ್ಲಿ ಎರಡನೇ ಬಾರಿಗೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಜನಾರ್ದನ ಸಮಾವೇಶ ಸಂದರ್ಭದಲ್ಲೂ ಕೂಡ ಮಾರನೇ ದಿನವೇ ಕೂಡ ಚಾಮುಂಡಿ ತಾಯಿ ಬೆಟ್ಟಕ್ಕೆ ಹೋಗಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಬಂದಿದ್ದರು. ಇವತ್ತು
ಇವತ್ತು ಭಾಳ ಇಂಟ್ರೆಸ್ಟಿಂಗ್ ವಿಚಾರಗಳು ಅಂತಂದರೆ CM ಸಿದ್ದರಾಮಯ್ಯ ಏನು ಹೊತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡೋ ಸಂದರ್ಭದಲ್ಲೂ ಕೂಡ ಸುಮಾರು 10 ನಿಮಿಷಗಳ ಕಾಲ ಹೆಚ್ಚು ಕಾಲ ತಾಯಿಯ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಕುಂಕುಮ ಹಚ್ಚಿಕೊಳ್ಳುವಂತಹ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ. ಬೇರೆ ಕಡೆಯಲ್ಲಿ ಕುಂಕುಮ ಹಚ್ಚುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಅಷ್ಟು ಸುಲಭವಾಗಿ ಅವರು ಕುಂಕುಮವನ್ನು ಹಚ್ಚಿಸ್ಕೊಳ್ಳೋದಿಲ್ಲ. ಆದರೆ ಇವತ್ತು ಎಲ್ಲವೂ ಕೂಡ ಶಾಂತ ಸ್ವಭಾವದಲ್ಲಿ ನಿಂತಿದ್ರು. ಚಾಮುಂಡಿ ತಾಯಿಯ ಗರ್ಭಗುಡಿ ಒಳಭಾಗದಲ್ಲಿ ನಿಂತಿದ್ರು. ಅರ್ಚಕರು ಏನೆಲ್ಲ ಹೇಳ್ತಾರೆ ಎಲ್ಲವರು ಕೂಡ ಭಾಳ ಅಚ್ಚುಕಟ್ಟಾಗಿ ಪಾಲನೆ ಮಾಡಿದರು. ಸೊ ಅಲ್ಲಿಗೆ ಭಾಳ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇರುವಂಥದ್ದು ದೇವರ ಮೊರೆ, ದೇವರನ್ನ ಬಿಟ್ಟರೆ ಇಲ್ಲಿ ಯಾರು ಕೂಡ ಈಗ ಸಿದ್ದರಾಮಯ್ಯವರ ಪಾಲಿಗೆ ಇಲ್ಲ. ಯಾಕಂತಂದರೆ ಕಾನೂನಿನ ಪ್ರಕಾರವಾಗಿ ಸಾಕಷ್ಟು ಉಲ್ಲಂಘನೆ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಹೈಕೋರ್ಟಲ್ಲಿ ವಿಚಾರಣೆ ನಡೆದಿರೋ ಕಾರಣಕ್ಕಾಗಿ ಅಲ್ಲಿ ಯಾವ ನಿರ್ಧಾರ ಹೊರಗೆ ಬರುತ್ತೆ ಕಾದು ನೋಡಬೇಕಾಗುತ್ತೆ. ಇನ್ನು ಈ ಸಂಕಷ್ಟದಿಂದ ಪಾರಾಗಬೇಕು ಅಂತಂದರೆ ಚಾಮುಂಡಿ ತಾಯಿ ಇರ್ಬೋದು, ದೇವರ ಮೊರೆ ಹೋಗಲೇಬೇಕು ಅಂತೇಳಿ CM ಅವರ ಪತ್ನಿ ಸಲಹೆ ಕೊಟ್ಟರ ಕಾರಣಕ್ಕಾಗಿ ಈ ರೀತಿಯಾಗಿ ಟೆಂಪಲ್ ರನ್ನ CM ಅವರು ಮಾಡ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.